ನಮಸ್ಕಾರ ಎಲ್ರಿಗೂ, ಇದು ಅರುಣೋದಯ ಕನ್ನಡ ಬ್ಲಾಗ್ಸ್. ನಾನಿವತ್ತು ಸೇವಿಂಗ್ಸ್ ಮಾಡಿರೋ ಆ ದುಡ್ಡಲ್ಲಿ ಏನು ತೊಗೊಂಡಿದ್ದೀನಿ ಅಂತೇಳಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು 10 ರೂಪಾಯಿ ಕಾಯಿನ್ಸ್ ಎಲ್ಲನೂ ಸಹ ಒಂದು ಕಡೆ ಕೂಡಿರ್ತಾ ಇದ್ದೆ. ಸೊ ಅದಕ್ಕೆ ಏನಾದರೂ ತೊಗೋಬೇಕು ಅಂತೇಳಿ ಅಂದ್ಕೊಂಡೆ. ಹಾಗಾದರೆ ಏನು ತೊಗೊಂಡೆ, ಅದಕ್ಕೆ ಎಷ್ಟು ಖರ್ಚಾಯಿತು ಅಂತ ನೋಡೋಣ ಬನ್ನಿ. ನೋಡಿ, ಇದೇ ನಾನು ತೊಗೊಂಡಿದ್ದ ವಸ್ತು. ಇದು ಬಂದು 13 ಗ್ರಾಮ್ ಇದೆ. 92.5 ಪ್ಯೂರಿಟಿ ಇರೋಂಥ ಸಿಲ್ವರು ಗೋಲ್ಡ್ ಪಾಲಿಶಿಂಗ್ ಓಲೆ. ಗೋಲ್ಡ್ ಪಾಲಿಶಿಂಗ್ ಕೊಟ್ಟಿದ್ದಾರೆ ನೋಡಿ. ಮದುವೆಗೆ ಅಥವಾ ಬೇರೆ ಯಾವುದಾದ್ರೂ ಇನ್ನೊಂದು ಗ್ರ್ಯಾಂಡ್ ಫಂಕ್ಷನ್ ಹೋಗುವಾಗ ಹಾಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನನ್ನ ಹತ್ರ ರಾಮಲೀಲಾ ಡಿಸೈನ್ ಇರಲಿಲ್ಲ. ಈ ಥರ ತೊಗೊಳ್ಳೋಣ ಅಂತೇಳಿ ತೊಗೊಂಡಿದ್ದು. ಇದೆ ನೋಡಿ, 92.5 ಸಿಲ್ವರ್ದು ಮಾರ್ಕ್ ಇದೆ. ಅದು ತುಂಬಾ ಚೆನ್ನಾಗಿ ನೀಟ್ ವರ್ಕ್ ಫಿನಿಶಿಂಗ್ ಇದೆ ಇದು. ಹಾಗಾಗಿ ತೊಗೊಳ್ಳೋಣ ಅಂತೇಳಿ ತೊಗೊಂಡಿದ್ದು. ಡಿಸೈನ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ನಿಮಗೂ ಯಾರಿಗಾದ್ರೂ ಈ ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಸೊ ಪರ್ಚೇಸ್ ಮಾಡಿ. ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಯಾಕಂದರೆ ಇದರಲ್ಲಿ ಪಿಂಕ್ ಕಲರು ಮತ್ತು ಗ್ರೀನ್ ಕಲರ್ ಸ್ಟೋನು ಮತ್ತು ಕೆಳಗಡೆ ಪರ್ಲ್ ಇರೋದ್ರಿಂದ ಎಲ್ಲ ಕಲರ್ ಸ್ಯಾರಿಗಳಿಗೂ ಸಹ ಮ್ಯಾಚ್ ಆಗುತ್ತೆ. ಇವಾಗಂತೂ ಗೋಲ್ಡ್ ತೊಗೊಳ್ಳೋದಕ್ಕೆ ತುಂಬಾ ಕಷ್ಟ ಇದೆ, ಯಾಕಂದರೆ ಪರ್ ಗ್ರಾಮೇನೇ 13,000 ತನಕ ಆಗುತ್ತೆ. ಸೊ ಹಾಗಾಗಿ ಇದು ಬರೀ 3,000ದಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ಆರ್ಟಿಫಿಷಿಯಲ್ ಒಡವೆಗಳನ್ನು ತೊಗೋಬೋದು. ಸೊ ಆರ್ಟಿಫಿಷಿಯಲ್ ಒಡವೆ ತೊಗೊಂಡ್ರೆ ಅದನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಹೋದರೆ 1 ರೂಪಾಯಿಗೂ ಸಹ ಬೆಲೆ ಬಾಳಲ್ಲ. ಹಾಗಾಗಿ ನೋಡಿ, ಈಗ 3,000 ಹಾಕಿದ್ದೀನಿ ಅಂತೇಳಿದ್ರೆ ಅಟ್ಲೀಸ್ಟ್ 1-2 ವರ್ಷ ಬಿಟ್ಟರೆ ಒಂದು 2,000 ರೂಪಾಯಿವರೆಗೂ ಅಥವಾ 1,500 ರೂಪಾಯಿವರೆಗೂ ಅದನ್ನು ರಿಟರ್ನ್ ಆಗುತ್ತೆ. ಸೊ ಹಾಗಾಗಿ ಬೆಳ್ಳಿಗೆ ಇನ್ವೆಸ್ಟ್ ಮಾಡಿದ್ರೂ ಸಹ ಎಲ್ಲೂ ಹೋಗಲ್ಲ. ಇದನ್ನು ಹಾಕಿ ಬೇರೆ ಒಡವೆನೂ ಸಹ ತೊಗೋಬೋದು. ಹಾಗಾಗಿ ನಾನು ಬೆಳ್ಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ನಂಗೆ ಆರ್ಟಿಫಿಷಿಯಲ್ ಒಡವೆಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಇಷ್ಟ ಆಗಲ್ಲ. ಸೊ ನೀವು ಯಾರಾದರೂ ಈ ಥರ ಬೆಳ್ಳಿದೆ ಸೇವಿಂಗ್ಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ಒಳ್ಳೆ ಕಲೆಕ್ಷನ್ನು ಇದಾಗಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಮಾಡೋ ಲೈಕಿಂದ ನನಗೆ ಇನ್ನಷ್ಟು ವೀಡಿಯೋಗಳಿಗೆ ಮೋಟಿವೇಶನ್ ಸಿಕ್ಕಂತಾಗುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.